ನಮಸ್ಕಾರ ವೀಕ್ಷಕರೇ, ಕೆಎಸ್ಎಗ್ಡೆ ಆಸ್ಪತ್ರೆ ದೇರಳಕಟ್ಟೆ ಅರ್ಪಿಸುವ ನೀವು ಕ್ಷೇಮವೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಾವಣ್ಯ ಶ್ರೀಧರ್. ಇವತ್ತಿನ ನಮ್ಮ ಈ ವಿಶೇಷ ಕಾರ್ಯಕ್ರಮದಲ್ಲಿ ಡೈರಿಯಾ ಮತ್ತೆ ORS ಈ ವಿಷಯದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಪಡ್ಕೊಳ್ಳಿಕ್ಕಿದ್ದೇವೆ. ಈ ಬಗ್ಗೆ ಮಾಹಿತಿಯನ್ನು ಕೊಡ್ಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಕೆಎಸ್ಎಗ್ಡೆ ಆಸ್ಪತ್ರೆಯ ಪೀಡಿಯಾಟ್ರಿಕ್ ಡಿಪಾರ್ಟ್ಮೆಂಟ್ನ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ಸಮಂತಾ ನಜರತ್ ಇವರು. ಬನ್ನಿ, ಇವರು ನಾವು ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುವ. ಡಾಕ್ಟರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ವೀಕ್ಷಕರೇ, ಕೆಲವೊಂದು ಕಾಯಿಲೆಗಳು ಸಾಮಾನ್ಯ ಕಾಯಿಲೆಗಳು, ಅದಕ್ಕೆ ಸರಿಯಾಗಿ ಚಿಕಿತ್ಸೆ ಮಾಡಲಿಲ್ಲ ಅಂತ ಹೇಳಿ ಆದ್ರೆ ಅದು ಗಂಭೀರ ಸ್ವರೂಪವನ್ನ ಪಡ್ಕೊಳ್ಳುವಂಥದ್ದು. ಅಂತ ಕಾಯಿಲೆಗಳಲ್ಲಿ ಒಂದು ಈ ಡೈರಿಯಾ ಅನ್ನುವಂಥದ್ದು. ಡೈರಿಯಾ ಈ ಏನು ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಕರ ತನಕವೂ ಕೂಡ ಕಂಡು ಬರುವಂತಹ ಒಂದು ಸಮಸ್ಯೆ. ಡೈರಿಯಾಕ್ಕೆ ಸರಿಯಾಗಿ ಔಷಧಿ ಮಾಡಲಿಲ್ಲ ಅಂತ ಹೇಳಿ ಆದ್ರೆ ದೇಹದಲ್ಲಿ ನಿರ್ಜಲತೆ ಅಥವಾ ಡಿಹೈಡ್ರೇಷನ್ ಆಗುವಂಥದ್ದು. ORS ಅನ್ನು ತಗೊಳ್ಳೋದ್ರಿಂದ ಇದನ್ನು ಸ್ವಲ್ಪ ಮಟ್ಟಿಗೆ ಸುಧಾರಿಸಬಹುದು ಅನ್ನುವಂಥ ವಿಚಾರ. ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಈ ಡೈರಿಯಾ ಅಂದ್ರೆ ಏನು, ಮತ್ತೆ ಈ ಡಿಹೈಡ್ರೇಷನ್ ಆಗೋದು ಹೇಗೆ, ಮತ್ತೆ ORS ಅನ್ನ ಬಳಸುವ ಸರಿಯಾದ ಕ್ರಮ ಯಾವುದು, ಅಥವಾ ಮನೆಯಲ್ಲಿ ನಾವು ORS ಅನ್ನ ಯಾವ ರೀತಿ ತಯಾರಿಸಬಹುದು, ಇವೆಲ್ಲವನ್ನ ಕೂಡ ನಮಗೆ ವೈದ್ಯರು ತಿಳಿಸಿಕೊಡ್ಲಿಕ್ಕಿದ್ದಾರೆ. ಎಸ್ ಡಾಕ್ಟರ್, ಈಗ ಮೊದಲನೇದಾಗಿ ಡೈರಿಯಾ ಅಥವಾ ಅತಿಸಾರ ಅಂತ ಹೇಳಿದ್ರೆ ಏನು ವೈದ್ಯಕೀಯ ಭಾಷೆಯಲ್ಲಿ ಹೇಳೋದಾದ್ರೆ? ನಾರ್ಮಲಿ ಇವಾಗ ನಾವು ಟಾಯ್ಲೆಟಿಗೆ ಯೂಸ್ ಮಾಡೋದಾದ್ರೆ ಮಕ್ಕಳೆಲ್ಲ 1-2 ರಿಂದ 3 ಸರ್ತಿ ಯೂಸ್ ಮಾಡ್ತಾರೆ. ದಿನದಲ್ಲಿ 2 ಸರ್ತಿ ಮಲ ವಿಸರ್ಜನೆ ಮಾಡಲಿಕ್ಕೆ ವಾಶ್ರೂಮಿಗೆ ಹೋಗ್ತಾರೆ. ಸೊ ಈ ಕನ್ಸಿಸ್ಟೆನ್ಸಿ ಅಂದರೆ ಸ್ಥಿರತೆ ಗಟ್ಟಿಯಾಗಿರ್ತದೆ, ತುಂಬ ಗಟ್ಟಿ ಸಾಲ ಹದದಲ್ಲಿ ಇರ್ತದೆ. ಈ ಲೂಸ್ ಮೋಷನ್ ನಾರ್ಮಲಿ ನಾವು ಯೂಸ್ ಮಾಡುವ ಅತಿಸಾರ ಅಂದರೆ ನಾರ್ಮಲ್ ಟರ್ಮ್ಸಲ್ಲಿ ಲೂಸ್ ಮೋಷನ್ ಅಂತ ಹೇಳ್ತೇವೆ. ಅದೇ ಮೆಡಿಕಲ್ ಟರ್ಮ್ಸಲ್ಲಿ ಇದನ್ನು ಅಕ್ಯೂಟ್ ಡೈರಿಯಲ್ ಡಿಸೀಸ್ ಅಂತ ಹೇಳ್ತೇವೆ. ಸೊ ಇದು ಹೇಗೆ ಆಗ್ತದೆ ಅಂದರೆ 3 ಅಥವಾ 3ಕ್ಕಿಂತ ಜಾಸ್ತಿ ನೀರು ಮಲ ವಿಸರ್ಜನೆ ಆಗೋದಕ್ಕೆ ನಾವು ಅಕ್ಯೂಟ್ ಡೈರಿಯಲ್ ಡಿಸೀಸ್ ಅಂತ ಹೇಳ್ತೇವೆ. ಸೊ ಈ ಟರ್ಮಿನಾಲಜಿಯಲ್ಲಿ ಅದೇ ನಾನು ಕನ್ಸಿಸ್ಟೆನ್ಸಿ ಹೇಳಿದ್ದು, ಕನ್ಸಿಸ್ಟೆನ್ಸಿ ನೀರಾಗಿ ಹೋಗ್ತದೆ ಆ್ಯಂಡ್ ತುಂಬ ಸರ್ತಿ ಹೋಗ್ತದೆ. ಸೊ ಇದು ಮಕ್ಕಳಲ್ಲಿ ಆಗೋದು ರಿಸ್ಕ್ ಜಾಸ್ತಿ. ದೇ ಆರ್ ಬೀಯಿಂಗ್ ಪುಷ್ ಟು ಡಿಹೈಡ್ರೇಷನ್ ಅಂದರೆ ನಿರ್ಜಲತೆಗೆ ಕಾರಣ ಆಗ್ತದೆ. ಸೊ ಈ ನಿರ್ಜಲತೆ ಮತ್ತು ಮ್ಯಾಲ್ನ್ಯೂಟ್ರಿಷನ್, ಅಪೌಷ್ಟಿಕತೆ, ಸೊ ಒಂದು ವಿಷಯ ಸೈಕಲ್ ಆಗಿರ್ತದೆ. ಈ ಡಯೇರಿಯಾ ವಿಲ್ ಪುಷ್ ಅ ಚೈಲ್ಡ್ ಟು ಮ್ಯಾಲ್ನ್ಯೂಟ್ರಿಷನ್. ನಿರ್ಜಲತೆಯು ಒಂದು ಪ್ರಮುಖ ಕಾರಣ ಆಗ್ತದೆ. ಈ ಅತಿಸಾರದಿಂದ ನಿರ್ಜಲತೆ ಆಗೋದು, ನಿರ್ಜಲತೆಯಿಂದ ಅಪೌಷ್ಟಿಕತೆಯಿಂದ ನಿರ್ಜಲತೆ. ಸೊ ಅದು ವಿಷಯ ಸೈಕಲ್ ಆಗಿ ಕಂಟಿನ್ಯೂ ಆಗ್ತಾ ಇರ್ತದೆ. ಸೊ ಆವಾಗ ಇಂಥ ಮಕ್ಕಳಲ್ಲಿ ನಾವು ORS ಅನ್ನು ಯೂಸ್ ಮಾಡಬೇಕಾಗ್ತದೆ. ಅದು ಮತ್ತೆ ನಾನು ಮುಂದಿನ ಸ್ಲೈಡ್ಸ್ ಅಲ್ಲಿ ಹೇಳ್ತೇನೆ. ಓಕೆ ಡಾಕ್ಟರ್, ಈಗ ಕೆಲವೊಂದು ಕಾಯಿಲೆಗಳನ್ನ ತಗೊಂಡ್ರೆ ಅದರಲ್ಲಿ ಅದರದ್ದೇ ಆದ ವಿಧಗಳು ಇರ್ತದೆ. ಈಗ ಫಾರ್ ಎಕ್ಸಾಂಪಲ್ ಕ್ಯಾನ್ಸರ್ ಬಗ್ಗೆ ಹೇಳೋದಾದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಆಗಿರ್ಬೋದು ಅಥವಾ ಬ್ರೈನ್ ಕ್ಯಾನ್ಸರ್ ಆಗಿರ್ಬೋದು, ಆ ರೀತಿ. ಈ ಡೈರಿಯಾದಲ್ಲಿ ವಿಧಗಳು ಇದೆಯಾ ಅಂತ? ಡೈರಿಯಾದಲ್ಲಿ ತುಂಬ ವಿಧಗಳು ಇದ್ದಾವೆ. ಮೇನ್ಲಿ ಇವಾಗ ಡೈರಿಯಾದಲ್ಲಿ 3 ವಿಧಗಳು ಇದ್ದಾವೆ. ಸೊ ಅಕ್ಯೂಟ್ ಡೈರಿಯಲ್ ಡಿಸೀಸ್ ಅಂದರೆ ಅತಿಸಾರ ಭೇದಿ ಅಂತ ಹೇಳ್ತೇವೆ. ನೆಕ್ಸ್ಟ್ ಅತಿಸಾರ ಒಟ್ಟಿಗೆ ರಕ್ತ ಮಿಶ್ರಿತವಾಗಿ ರಕ್ತ ಹೋಗುವಂಥದ್ದು ಅಕ್ಯೂಟ್ ಡಿಸೆಂಟ್ರಿ ಅಂತ ಹೇಳ್ತೇವೆ. ಮೋಸ್ಟ್ ಕಾಮನ್ಲಿ ಬ್ಯಾಕ್ಟೀರಿಯಲ್ ಬರ್ತದೆ, ಅಕ್ಯೂಟ್ ಬ್ಯಾಕ್ಟೀರಿಯಲ್ ಡಿಸೆಂಟ್ರಿ ಅಂತ ಹೇಳ್ತೇವೆ. ಇನ್ನೊಂದು ನಿರಂತರವಾಗಿ ಅತಿಸಾರ ಆಗೋದು ಪರ್ಸಿಸ್ಟೆಂಟ್ ಡಯೇರಿಯಾ. ಇಲ್ಲಿ ಮೋರ್ ದ್ಯಾನ್ 14 ಡೇಸ್ 14 ದಿನಗಳಿಗಿಂತ ಜಾಸ್ತಿ ಈ ಲೂಸ್ ಟೂಲ್ಸ್ ಹೋಗ್ತಾ ಇರ್ತದೆ, ಲೂಸ್ ಮೋಷನ್ ಹೋಗ್ತಾ ಇರ್ತದೆ. ಸೊ ಈ 3 ಭಾಗ ಯಾಕೆ ಮಾಡಿದ್ದೇವೆ ಅಂದರೆ ಇದರ ತಕ್ಕ ಟ್ರೀಟ್ಮೆಂಟ್ ಬೇರೆ ಬೇರೆ ಆಗಿರ್ತದೆ. ಆ್ಯಂಡ್ ಈ ಟ್ರೀಟ್ಮೆಂಟ್ ಚಿಕಿತ್ಸೆಯು ನಾವು ವಿಲ್ ಡೈರೆಕ್ಟ್ ದ ಟ್ರೀಟ್ಮೆಂಟ್ ಟುವರ್ಡ್ಸ್ ಈಚ್ ಆ್ಯಂಡ್ ಎವ್ರಿ ಟೈಪ್ಸ್ ಆಫ್ ದ ಡಯೇರಿಯಾ. ಸೊ ಅದಕ್ಕೆ ನಾವು ಬೇರೆ ಬೇರೆ ವಿಧಗಳನ್ನು ಮಾಡಿದ್ದೇವೆ. ಇನ್ನೊಂದು ಬಗ್ಗೆ ಏನಂದರೆ ಈ ದಿನಗಳದ್ದು ಲೆಕ್ಕದಲ್ಲಿ ಲೆಸ್ ದ್ಯಾನ್ 14 ಡೇಸ್ ಆದರೆ ನಾವು ಅಕ್ಯೂಟ್ ಡೈರಿಯಾ ಅಂತ ಹೇಳ್ತೇವೆ. ಮೋರ್ ದ್ಯಾನ್ 14 ಡೇಸ್ ಆದರೆ ನಾವು ಕ್ರಾನಿಕ್ ಡೈರಿಯಾಗೆ ಹೋಗುವ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ. ಸೊ ಅದಕ್ಕೆ ಬೇಗನೆ ಆದಷ್ಟು ಯು ಡೋಂಟ್ ಹ್ಯಾವ್ ಟು ವೇಟ್ ಟಿಲ್ ನಿರ್ಜಲತೆಗೆ ಹೋಗುವ ತನಕ ವೇಟ್ ಮಾಡಬೇಡಿ. ಆದಷ್ಟು ಬೇಗನೆ
ಬಂದು ತೋರಿಸಿ. ಓಕೆ ಡಾಕ್ಟರ್, ಈಗ ಡೈರಿಯಾ ಅಥವಾ ಅತಿಸಾರ ಬರಲಿಕ್ಕೆ ಕಾರಣ ಏನು ಅಂತ, ಯಾವೆಲ್ಲ ಕಾರಣದಿಂದ ಇದು ಸಂಭವಿಸ್ತದೆ ಅಥವಾ ಉಂಟಾಗ್ತದೆ ಅಂತ? ಅತಿಸಾರ ಮೇನ್ಲಿ ಇನ್ಫೆಕ್ಷಿಯಸ್ ಒರಿಜಿನ್ ಇಂದ ಕ್ರಿಮಿಕೀಟಗಳಿಂದ ಬರ್ತದೆ. ಸೊ ಫಸ್ಟ್ ಮೇನ್ಲಿ 70% ನಾವು ಏನು ಹೇಳ್ತೇವೆ ವೈರಾಣುಗಳಿಂದ ಬರ್ಬೋದು, ವೈರಸ್ ಅಂತ. ಸೊ ನೆಕ್ಸ್ಟ್ ಬ್ಯಾಕ್ಟೀರಿಯಾಯಿಂದ ಬರ್ಬೋದು. ನೆಕ್ಸ್ಟ್ ಪರಾವಲಂಬಿ ಜೀವನ ಅಂದರೆ ಪರಾವಲಂಬಿ ಜೀವಿ ಪ್ಯಾರಸೈಟ್ಸ್ ಅಂತ ಸಹ ಹೇಳ್ತೇವೆ. ಸೊ ಈ 3 ಕಾರಣಗಳಿಂದ ಅತಿಸಾರ ಉಂಟಾಗ್ತದೆ. ಅತಿಸಾರ ಇವಾಗ ಮೇನ್ಲಿ ಇಂಥ ಕ್ರಿಮಿಕೀಟಗಳು ಬರೋದು ಹೇಗೆ ಅಂದರೆ ಕೈ ಸ್ವಚ್ಛ ಇರೋದಿಲ್ಲ, ಸ್ವಚ್ಛ ಪರಿಸರ ಇರೋದಿಲ್ಲ. ಸೊ ಮೇನ್ಲಿ ನಾವು ಇದನ್ನು ಕ್ಲೀನಾಗಿ ಇಡಬೇಕು. ಸೊ ಈ ನೀರು, ನಾವು ಆಹಾರ ಸೇವಿಸೋದು ಒಳ್ಳೆ ಮಾಡಿ ಕುದಿಸಿ ನೀರನ್ನು ತಗೊಳ್ಬೇಕು. ಆಹಾರ ಒಳ್ಳೆ ಮಾಡಿ ಬೇಯಿಸಿ ತಗೊಳ್ಬೇಕು. ಸೊ ಈ ನಾವು ಶೌಚಾಲಯಕ್ಕೆ ಹೋಗುವ ಮೊದಲು, ಶೌಚಾಲಯಕ್ಕೆ ಹೋದ ನಂತರ ಸಾಬೂನಿಂದ ನಮ್ಮದು ಕೈಯನ್ನು ಒಳ್ಳೆ ಮಾಡಿ ತೊಳಿಬೇಕಾಗ್ತದೆ. ಅದಾದ ನಂತರ ಕೈಯನ್ನು ಸ್ವಲ್ಪ ಒಳ್ಳೆ ಮಾಡಿ ಕ್ಲೀನಾಗಿ ಇಡಬೇಕು. ಸೊ ಅದಕ್ಕೆ ಈ ಅತಿಸಾರವು ನಾವು ಜಾಸ್ತಿ ಕಂಟ್ರೋಲ್ ಮಾಡದಿದ್ದರೆ ನಿರ್ಜಲತೆಗೆ ಹೋಗುವ ಸಾಧ್ಯತೆಗಳು ಇದ್ದಾವೆ. ನಿರ್ಜಲತೆಯಿಂದ ಈ ಅತಿಸಾರದಿಂದ ನೀರು ಒಟ್ಟಿಗೆ ಪೌಷ್ಟಿಕ ಅಂಶಗಳು ದೇಹದಿಂದ ಹೊರ ಹೋಗ್ತದೆ. ಸೊ ಇದನ್ನೆಲ್ಲ ತಡೆಗಟ್ಟಬೇಕು. ಸೊ ಓಕೆ, ಹಾಗಾದ್ರೆ ಡಾಕ್ಟರ್, ಈಗ ಏನು ಡೈರಿಯಾ ಆದ್ರೆ ದೇಹದಲ್ಲಿ ಡಿಹೈಡ್ರೇಷನ್ ಹೇಗೆ ಆಗ್ತದೆ ಅಂತ, ಏನು ಕಾರಣ ಅದಕ್ಕೆ? ನಿರ್ಜಲತೆ, ಮೇನ್ಲಿ ನಿರ್ಜಲತೆ ಡಿಹೈಡ್ರೇಷನ್ ಬಾಡಿಯಿಂದ ನೀರು ಹೊರಗೆ ಹೋಗುವಂಥದ್ದು. ಸೊ ಇಟ್ ಕ್ಯಾನ್ ಬಿ ಇನ್ ದ ಫಾರ್ಮ್ ಆಫ್ ಲೂಸ್ ಮೋಷನ್, ಲೂಸ್ ಸ್ಟೂಲ್ಸಿಂದ, ಅಥವಾ ವಾಂತಿಯಿಂದ, ಅಥವಾ ಜಾಸ್ತಿ ಬೆವರುವಿಂದ. ಸೊ ಆವಾಗ ನಿರ್ಜಲತೆಗೆ ಪ್ರಮುಖ ಆಗ್ತದೆ, ವಿಲ್ ಬಿ ಡೈರೆಕ್ಟಿಂಗ್ ಟುವರ್ಡ್ಸ್ ಡಿಹೈಡ್ರೇಷನ್. ಸೊ ಈ ಅತಿಸಾರದಲ್ಲಿ ನಾವು ಜಾಸ್ತಿ ಮಕ್ಕಳು ನೀರು ಅಂಶ ಹೊರಗೆ ಹೋಗಿದ್ರಿಂದ ನೀರು ಪ್ಲಸ್ ಪೌಷ್ಟಿಕಾಂಶಗಳು ಸಹ ಹೊರಗೆ ಹೋಗ್ತದೆ. ಸೊ ಒನ್ ಆಫ್ ದ ಮೇನ್ ಕಾಂಪೊನೆಂಟ್ ಸೋಡಿಯಂ, ಉಪ್ಪು ಅಲ್ಲಿ ಸೋಡಿಯಂ ಇರ್ತದೆ. ಸೊ ಸೋಡಿಯಂ ಸಹ ಹೊರಗೆ ಹೋಗ್ತದೆ. ಆವಾಗ ಈ ಸೋಡಿಯಂ ಒಟ್ಟಿಗೆ ನಮ್ಮದು ದೇಹದಲ್ಲಿ ಇದ್ದ ನೀರು ಇನ್ನೂ ಸಹ ಜಾಸ್ತಿ ಹೋಗ್ತದೆ. ಸೊ ಅದಕ್ಕೆ ಈ ನೀರು ಜಾಸ್ತಿ ಹೋಗಿದ್ರಲ್ಲಿ, ನೀರು ಪ್ಲಸ್ ಪೊಟ್ಯಾಷಿಯಂ ಜಾಸ್ತಿ ಹೋಗಿದ್ರಲ್ಲಿ ನಿರ್ಜಲತೆಗೆ ಕಾರಣ ಆಗ್ತದೆ. ನಿರ್ಜಲತೆಯಲ್ಲಿ 3 ಭಾಗಗಳಿವೆ. ಸೊ ಅತಿಸಾರ ಇದೆ, ಬಟ್ ನಿರ್ಜಲತೆಯೂ ಇಲ್ಲ. ಸೆಕೆಂಡ್ ಟೈಪ್ ಅತಿಸಾರ ಇದೆ, ಬಟ್ ಸ್ವಲ್ಪ ನಿರ್ಜಲತೆ ಇದೆ. ನೆಕ್ಸ್ಟ್ ಟೈಪ್, 3ನೇ ಟೈಪ್, ಅತಿಸಾರ ಇದೆ ಬಟ್ ತೀವ್ರವಾಗಿ ನಿರ್ಜಲತೆ ಇದೆ. ಈ 3 ಭಾಗದಲ್ಲಿ, 3 ವಿಧದಲ್ಲಿ ಡಿಫ್ರೆನ್ಸ್ ಏನಂದರೆ, ಈ ಫಸ್ಟ್ ನೋ ಡಿಹೈಡ್ರೇಷನ್, ಸಮ್ ಡೈರಿಯಾ ವಿತ್ ನೋ ಡಿಹೈಡ್ರೇಷನ್. ಈ ಮಕ್ಕಳಲ್ಲಿ ಅವರು ಚೆನ್ನಾಗಿ ನೀರು ಕುಡಿಬೋದು, ಕುಡಿಲಿಕ್ಕೆ ಶಕ್ತಿ ಇದೆ. ಸೊ ಆದಷ್ಟು ಮನೆಯಲ್ಲಿ ಏನೆಲ್ಲ ವಸ್ತುಗಳಿದ್ದಾವೆ, ಬೊಂಡ ನೀರು, ಲಿಂಬೆಹಣ್ಣು ನೀರು, ಮೊಸರು, ಮಜ್ಜಿಗೆ ಎಲ್ಲ ನೀವು ತಗೊಳ್ಬೋದು, ಆಯ್ತಾ. ಒಂದು ವೇಳೆ ಮಗುವಿಗೆ ತಗೊಳ್ಳಿಕ್ಕೆ ಆಗೋದಿಲ್ಲ, ನೀವು ಸ್ಪೂನಲ್ಲಿ ಸಹ ಕೊಡ್ಬೋದು, ಆಯ್ತಾ. ಸೆಕೆಂಡ್ ಒನ್, ಸಮ್ ಡಿಹೈಡ್ರೇಷನ್ ಅಂದರೆ ಈ ಇದರಲ್ಲಿ ಮಕ್ಕಳಿಗೆ ಕಣ್ಣಿಂದ ನೀರು ಕಮ್ಮಿ ಆಗೋದು, ನಮ್ಮದು ಲಿಪ್ಸ್ ಡ್ರೈ ಆಗೋದು, ಅಥವಾ ಮೂತ್ರ ಕಮ್ಮಿ ಆಗೋದು. ಆ್ಯಂಡ್ ನಾವು ಈ ಮಕ್ಕಳಲ್ಲಿ ದೇ ವಿಲ್ ಬಿ ಈಗರ್ ಟು ಡ್ರಿಂಕ್ ವಾಟರ್, ಅಂದರೆ ನೀರು ಕೊಟ್ಟರೆ ಕೂಡಲೇ ಕುಡಿತಾರೆ. ಸೊ ಇಂಥ ಮಕ್ಕಳಲ್ಲಿ ವಿ ಟೆಲ್ ದಟ್ ದೇ ಆರ್ ಈಗರ್ ಟು ಡ್ರಿಂಕ್ ವಾಟರ್. ಸ್ಕಿನ್ ಡ್ರೈ, ಸ್ಕಿನ್ ಟೆಸ್ಟ್, ಸ್ಕಿನ್ ಪಿಂಚ್ ಟೆಸ್ಟ್, ನಮ್ಮದು ನಾರ್ಮಲಿ ಸ್ಕಿನ್ ಪಿಂಚ್ ಬೇಗನೆ ಹೋಗ್ತದೆ, ಅಂಥ ಮಕ್ಕಳಲ್ಲಿ ಸ್ವಲ್ಪ ಮೆಲ್ಲವಾಗಿ ಹೋಗ್ತದೆ. ಸೊ ಅದು, ಮತ್ತು ಯೂರಿನ್, ಬಿಕಾಸ್ ದೇಹದಲ್ಲಿ ನೀರೇ ಇಲ್ಲ, ಯೂರಿನ್ ಸಹ ಹೋಗೋದು ಕಮ್ಮಿ ಆಗ್ತದೆ.
ಈ ಸಿವಿಯರ್ ಡಿಹೈಡ್ರೇಷನ್ ಅಂದರೆ ಈ ಮಕ್ಕಳಲ್ಲಿ ನೀರು ಕುಡಿಲಿಕ್ಕೆ ತಾಕತೆ ಇರೋದಿಲ್ಲ, ಶಕ್ತಿನೇ ಇರೋದಿಲ್ಲ. ಸೊ ಇಂಥ ಮಕ್ಕಳಲ್ಲಿ ಕುಡಿಯುವ ಶಕ್ತಿ ಅವರು ಕೇಳೋದು ಸಹ ಇಲ್ಲ, ಒಂದು ಆಲಸ್ಯ ಉದಾಸೀನ ಆಗ್ತದೆ. ಅಂಥ ಮಕ್ಕಳಲ್ಲಿ ಅನ್ಕಾನ್ಷಿಯಸ್ ಅಂತ ಹೇಳ್ತೇವೆ, ಒಂದು ಎಲ್ಲಿ ಇದ್ದಾರೆ ಏನು ಅಂತ ಗೊತ್ತಾಗೋದಿಲ್ಲ, ಕನ್ಫ್ಯೂಸ್ ಸ್ಟೇಟಲ್ಲಿ ಸಹ ಇರ್ತಾರೆ. ಸೊ ಜಾಸ್ತಿ ನಾವು ವೆಯ್ಟ್ ಮಾಡಿದಷ್ಟೇ ದೇ ವಿಲ್ ಬಿ ಪ್ರೋನ್ ಟು ಗೋಯಿಂಗ್ ಇನ್ ಸಿವಿಯರ್ ಡಿಹೈಡ್ರೇಷನ್, ಜಾಸ್ತಿ ತೀವ್ರವಾಗಿ ನಿರ್ಜಲತೆಗೆ ಪುಷ್ ಆಗ್ತದೆ. ಓಕೆ ಡಾಕ್ಟರ್, ಇವಾಗ ನೀವು ಹೇಳಿದ್ರಿ ಡೈರಿಯಾದ ಲಕ್ಷಣ ಹೇಳಿದ್ರಿ, ಮತ್ತೆ ಡಿಹೈಡ್ರೇಷನ್ ಉಂಟಾದಾಗ ಹೇಗೆ ದೇಹದಲ್ಲಿ ಏನೆಲ್ಲ ಬದಲಾವಣೆ ಆಗ್ತದೆ ಅದೆಲ್ಲ ಹೇಳಿದ್ರಿ. ಈಗ ಡೈರಿಯಾ ಮತ್ತೆ ಡಿಹೈಡ್ರೇಷನ್ ಆದಾಗ ಯಾವ ಚಿಕಿತ್ಸೆಯನ್ನು ಮಾಡಬೇಕು ಅಂತ? ಓಕೆ, ಡೈರಿಯಾ ಮತ್ತು ಡಿಹೈಡ್ರೇಷನ್ ಆಗಬೇಕಾದ್ರೆ ಫಸ್ಟ್ ನೀವು ಮನೆಯಲ್ಲೇ ORS ಅನ್ನು ಎಮರ್ಜೆನ್ಸಿಯಲ್ಲಿ ಯೂಸ್ ಮಾಡ್ಬೋದು, ಆಯಿತಾ. ಒಂದು ಕ್ಲೀನ್ ಕೈ, ಯಾವತ್ತು ಫಸ್ಟ್ ORS ಮಾಡುವ ಮೊದಲು ಕೈಯನ್ನು ಕ್ಲೀನಾಗಿ ಇಡಿ. ಕೈಯನ್ನು ನೀವು ಸಾಬೂನು ಸೋಪಲ್ಲಿ ಕ್ಲೀನಾಗಿ ಮಾಡಿ ಒಂದು ಕ್ಲೀನ್ ಪಾತ್ರೆಯಲ್ಲಿ 1 ಲೀಟರಷ್ಟು ನೀರನ್ನು ಹಾಕಿ, ನೀರು ಸಹ ಸ್ವಚ್ಛ ಇರಬೇಕು. ನೀರಿಗೆ 6 ಚಮಚ ಸಕ್ಕರೆ ಮತ್ತು ಅರ್ಧ ಚಮಚ ಉಪ್ಪು, 1 ಚಿಟಿಕೆ ಉಪ್ಪು, ಅದನ್ನು ಮಿಕ್ಸ್ ಮಾಡಿ ಎಮರ್ಜೆನ್ಸಿ ಬೇಸಿಸಲ್ಲಿ ಅದನ್ನು ಕೊಡ್ಬೋದು. ಅದೇ ಮೇನ್ ಸ್ಟೇ ಟ್ರೀಟ್ಮೆಂಟ್ ಅಲ್ಲ, ಅದೇ ಟ್ರೀಟ್ಮೆಂಟ್ ಅಲ್ಲ. ಇಮಿಡಿಯೇಟ್ಲಿ ನೀವು ನಿಮ್ಮದು ವೈದ್ಯ ಹತ್ರ ಅಥವಾ ಆಸ್ಪತ್ರೆ ಹತ್ತಿರದ್ದು ಆಸ್ಪತ್ರೆಗೆ ಹೋಗಿ ಕರ್ಕೊಂಡು ಹೋಗಿ, ಆಯಿತಾ. ಸೊ ಒಂದು ವೇಳೆ ನಿಮ್ಮ ಹತ್ರ ಸಕ್ಕರೆ ಉಪ್ಪು ಇಲ್ಲದಿದ್ದರೆ ನಿಮ್ಮದು ಮನೆಯಲ್ಲಿ ಏನೆಲ್ಲ ಈ ಲಿಂಬೆಹಣ್ಣು ಜ್ಯೂಸ್, ತುಂಬ ಹುಳಿಯಾದ ಇದು ಕೊಡಬೇಡಿ, ಜಾಸ್ತಿ ನೀರನ್ನು ಹಾಕಿ ಲಿಂಬೆ ಹಣ್ಣು ಇದು ರಸ ಸ್ವಲ್ಪ ಟೇಸ್ಟಿಗೆ ರುಚಿಗೆ ತಕ್ಕ ಹಾಕಿ, ಸ್ವಲ್ಪ ಸಕ್ಕರೆ ಮತ್ತು ಸಕ್ಕರೆ ಇಲ್ಲದಿದ್ದರೆ ಬೆಲ್ಲ, ಸ್ವಲ್ಪ ಇದು ಚಿಟಿಕೆ ಉಪ್ಪು, ಆಯಿತಾ, ಅದನ್ನು ಕೊಟ್ಟು ಮಗುವಿಗೆ ನೀವು ಶಿಫ್ಟ್ ಮಾಡ್ಬೋದು. ಒಂದು ವೇಳೆ ಬೇರೆ ಇದು 2 ಸಹ ಇಲ್ಲದಿದ್ದರೆ ನೀವು ಬೇರೆ ಮನೆಯಲ್ಲಿ ಇರುವಂಥದ್ದು ಮೊಸರು, ಮಜ್ಜಿಗೆ ಆರ್ ಗಂಜಿ ತೆಲಿ ನೀರು, ಗಂಜಿ ನೀರು ಅದೆಲ್ಲ ಕೊಡ್ಬೋದು. ಡಾಕ್ಟರ್, ನೀವು ಹೇಳಿದ್ರಿ ORS ಅನ್ನ ಏನು ಯಾವಾಗ ತಗೊಳ್ಬೇಕು ಅಂತ. ಇವಾಗ ಒಂದು ಈಗ ಡೈರಿಯಾ ಅಥವಾ ಡಿಹೈಡ್ರೇಷನ್ ಆದಾಗ ORS ಅನ್ನ ತಗೊಳ್ಳುವ ಸಮಯ ಯಾವುದು, ಯಾವ ಸ್ಟೇಜಲ್ಲಿ ತಗೊಳ್ಬೇಕು ಅಂತ? ಇವಾಗ ORS ನಾವು ಲೆಸ್ ದ್ಯಾನ್ 6 ಮಂತ್ಸ್, 6 ತಿಂಗಳಿಗಿಂತ ಕಮ್ಮಿ ಇದ್ದ ಮಕ್ಕಳಲ್ಲಿ ನಾವು ಕೊಡೋದಿಲ್ಲ. ಯಾಕಂದರೆ ತಾಯಿಯ ಎದೆ ಹಾಲೇ ಉತ್ತಮ. ಎದೆ ಹಾಲನ್ನು ಅದನ್ನೇ ಕಂಟಿನ್ಯೂ ಮಾಡಬೇಕು. ಸೊ 6 ತಿಂಗಳಿಂದ 5 ವರ್ಷದವರೆಗೆ ಮಕ್ಕಳಿಗೆ ಜಾಸ್ತಿ ಅತಿಸಾರ ಆಗುವ ಚಾನ್ಸಸ್ ಜಾಸ್ತಿ. ಸೊ ಈ 6 ಮಂತ್ಸ್ ಇಂದ 2 ಇಯರ್ಸ್ ತನಕ ಇರುವ ಮಕ್ಕಳಲ್ಲಿ ಒಂದು ರಫ್ಲಿ 100 to 200 ml ಆಫ್ ORS ಅನ್ನು ಕೊಡಬೇಕು. ಪ್ರತಿ ಸರ್ತಿ ಅವರು ಎಷ್ಟು ಸರ್ತಿ ಲೂಸ್ ಮೋಷನ್ ಆಗ್ತದೋ ಪ್ರತಿ ಭೇದಿಯಾದಾಗ 100 to 200 ml ಇದು ORS ಅನ್ನು ಕೊಡಬೇಕು. 50 to 100 ml ಲೆಸ್ ದ್ಯಾನ್ 2 ಇಯರ್ಸ್, 2 ಮಂತ್ಸ್ 2 ಇಯರ್ಸ್ ಅವರಿಗೆ 50 to 100 ml. ಸೊ ಇಂಥ ಮಕ್ಕಳಲ್ಲಿ ನೀವು ಸ್ಪೂನಲ್ಲಿ ಒಂದು ಲೋಟ, 1 ಗ್ಲಾಸ್ ನೀರು ಅಂದರೆ 200 ml, ಅರ್ಧ ಗ್ಲಾಸ್ ನೀರು ಅಂದರೆ 100 ml. ಆ 100 ml ಮಕ್ಕಳಲ್ಲಿ ಸ್ಪೂನಲ್ಲಿ ಚಿಕ್ಕ ಅವರು ಇದ್ದರೆ ಅವರಿಗೆ ಸ್ಪೂನಲ್ಲಿ ಗಡಿಗಡಿಯನ್ನು 10ರಿಂದ 20 ಸ್ಪೂನನ್ನು ಕೊಡ್ಬೋದು. 2 ವರ್ಷದ ಮೇಲೆ 2 ವರ್ಷ ತನಕ ನೀವು ಎದೆ ಹಾಲನ್ನು ಸಹ ಕೊಡ್ಬೋದು. ತಾಯಿದ್ದು ಎದೆ ಹಾಲು ಪ್ಲಸ್ ORS 6 ತಿಂಗಳ ನಂತರ. ಸೊ 5 ವರ್ಷದಿಂದ 10 ವರ್ಷದ ಮಕ್ಕಳಿಗೆ 100ರಿಂದ 200 ml ಕೊಡಬೇಕು. ಸೊ ಅಂದರೆ ಎಷ್ಟು ನೀರು ಕುಡಿತಾರೆ ಅಷ್ಟು ಕೊಡ್ತಾ ಇರಬೇಕು, ಆಯಿತಾ. ಈ 10 ವರ್ಷ ನಂತರ ಇರುವ ಮಕ್ಕಳಿಗೆ ನೀವು 1 ಗ್ಲಾಸ್ ನೀರು, 1 ಗ್ಲಾಸ್ ORS ಅನ್ನು ಕೊಡಬೇಕು. ಫ್ರೀ ಫ್ಲೂಯಿಡ್ ಪ್ಲೀಸ್ ಅವಾಯ್ಡ್ ಮಾಡಬೇಕು. ಯಾಕಂದರೆ ಮಕ್ಕಳು ನೀರು ಮಾತ್ರ ಅಲ್ಲ, ನೀರು ಒಟ್ಟಿಗೆ ಅದೇ ನಾನು ಹೇಳಿದ್ದು ಸೋಡಿಯಂ
ಸಹ ಹೊರಗೆ ಹೋಗ್ತದೆ. ಸೊ ಅದಕ್ಕೆ ನಾವು ಉಪ್ಪು ಪ್ಲಸ್ ಸಕ್ಕರೆ ಒಟ್ಟಿಗೆ ಕೊಡೋದು. ಎಸ್ ಡಾಕ್ಟರ್, ನೀವು ಇವಾಗ ಹೇಳಿದ್ರು ಉಪ್ಪು ಮತ್ತೆ ಸಕ್ಕರೆಯನ್ನು ಬೆರೆಸಿ ಕೊಡಬೇಕು ಅಂತ. ಈಗ ಫಾರ್ ಎಕ್ಸಾಂಪಲ್ ಮಧುಮೇಹ ಅಥವಾ BP ಇದ್ದವರಿಗೆ ಡಿಹೈಡ್ರೇಷನ್ ಆದ್ರೆ ಅದನ್ನು ORS ಅನ್ನ ಕೊಡ್ಬೋದಾ? ಉಪ್ಪು ಮತ್ತೆ ಸಕ್ಕರೆ ನೀವು ಹೇಳಿದ್ರೆ ಮಧುಮೇಹದಲ್ಲಿ ಪ್ರಾಬ್ಲಮ್ ಏನಂದ್ರೆ ದೇ ಆರ್ ಮೋರ್ ಪ್ರೋನ್ ಫಾರ್ ಡಿಹೈಡ್ರೇಷನ್. ಅವರಲ್ಲಿ ನಿರ್ಜಲತೆಗೆ ಜಾಸ್ತಿ ಪುಷ್ ಆಗ್ತಾರೆ. ಸೊ ಅಂಥವರಲ್ಲಿ ಈ ನಾನು ನಾರ್ಮಲ್ ಆಗಿ ಹೇಗೆ ಸಕ್ಕರೆ 6 ಚಮಚ ಅಂತ ಹೇಳಿದ್ದು, ಮೇ ಬಿ ಅವರದ್ರಲ್ಲಿ 3 ಅಥವಾ 4 ಕಡಿಮೆ ಮಾಡಬೇಕು. ಸೊ ಫ್ರೀ ಫ್ಲೂಯಿಡ್ ಮಾತ್ರ ಅಲ್ಲ, ನೀರು ಬರೇ ಖಾಲಿ ನೀರನ್ನಲ್ಲ, ಸ್ವಲ್ಪ ಇದರಲ್ಲಿ ನಾವು 6 ಇದ್ದದ್ದು 4 ಅಥವಾ 3 ಮಾಡಿ, ಚಮಚ ಉಪ್ಪು ಅರ್ಧ ಚಮಚ ಇದ್ದದ್ದು 1/4 ಚಮಚ ಮಾಡಿ, ಅಷ್ಟು ಸ್ವಲ್ಪ ಸ್ವಲ್ಪ ನೀರು ಕೊಡ್ತಾ ಇರಬೇಕು. ಆ್ಯಂಡ್ ತಕ್ಷಣವೇ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ. ಆಯ್ತಾ? ಓಕೆ ಡಾಕ್ಟರ್, ನೀವು ಅವಾಗ ಹೇಳಿದ್ರಿ ಮಕ್ಕಳಿಗಾದ್ರೆ ಏನು ಎಷ್ಟು ಸ್ಪೂನ್ ಕೊಡಬೇಕು, ವಯಸ್ಸಿಂದ ವಯಸ್ಸಿಗೆ ಎಷ್ಟೆಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅಂತ ಹೇಳಿ. ಈಗ ವಯಸ್ಕರಲ್ಲಿ ಆದರೆ ಎಷ್ಟು ಪ್ರಮಾಣದಲ್ಲಿ ORS ಅನ್ನು ತಗೊಳ್ಬೋದು ವಯಸ್ಕರು? ಅವರು ಅಂದರೆ ಇವಾಗ ಕುಡಿಲಿಕ್ಕೆ ಆದರೆ ಲೋಟದಲ್ಲಿ ಗ್ಲಾಸಲ್ಲೇ ಕೊಟ್ಟರೆ ಬೆಟರ್. ಅವರಿಗೆ ಕುಡಿಲಿಕ್ಕೆ ಆಗ್ತದೆ, ಗ್ಲಾಸಲ್ಲೇ ಕುಡಿಬೋದು. ಒಂದು ವೇಳೆ ಅವರಿಗೆ ಕುಡಿಲಿಕ್ಕೆ ಕಷ್ಟ ಆಗ್ತದೆ, ಅವರಿಗೆ ಸ್ಪೂನಲ್ಲಿ ಅದೇ ನಾನು ಹೇಳಿದಾಗೆ 10ರಿಂದ 20 ಸ್ಪೂನ್ ಮೆಲ್ಲ ಮೆಲ್ಲ ಮಾಡಿ ಕೊಡ್ಬೋದು. ಬಟ್ ಜಾಗ್ರತೆ ಇರಲಿ, ಅವರಿಗೆ ಹಾಲು ಅಂದರೆ ಅದು ನಾವು ಕೊಡುವ ನೀರು ಶ್ವಾಸಕೋಶಕ್ಕೆ ಹೋಗದ ಹಾಗೆ. ಸೊ ನಿಮ್ಮದು ಹತ್ತಿರದ್ದು ಆಸ್ಪತ್ರೆಗೆ ಅವರಿಗೆ ಕರ್ಕೊಂಡು ಹೋಗಿ. ಓಕೆ ಡಾಕ್ಟರ್, ನೀವು ಇವಾಗ ORS ಮಾಡುವ ವಿಧಾನಗಳನ್ನ ಹೇಳಿದ್ರಿ, ಎಷ್ಟು ಪ್ರಮಾಣದಲ್ಲಿ ತಗೊಳ್ಬೇಕು ಅಂತ ಹೇಳಿದ್ರಿ. ಈಗ ಸಾಮಾನ್ಯವಾಗಿ ರೋಗಿಗಳು ಅಥವಾ ಜನರು ORS ತಗೊಳ್ಳುವಾಗ ಮಾಡುವ ತಪ್ಪುಗಳು ಏನು ಅಂತ, ಯಾವ ತಪ್ಪುಗಳನ್ನು ಅವರು ಮಾಡಬಾರ್ದು ಅದನ್ನು ತಗೊಳ್ಳುವಾಗ? ಒಂದು ಸ್ವಚ್ಛ ಕೈ ಫಸ್ಟ್. ಅರ್ಧ ನಾವು ಹೇಳ್ತೇವೆ ಕೈ ಕ್ಲೀನಾಗಿದ್ದರೆ ಎಲ್ಲ ಸರಿ ಆಗ್ತದೆ. ಸೊ ನಾವು ORS ಮಾಡುವ ಮೊದಲು ಕೈ ಒಳ್ಳೆ ಮಾಡಿ ಸಾಬೂನಿಂದ ವಾಶ್ ಮಾಡಿ, ಮತ್ತು ನಾವು ORS ಮಾಡುವ ಪಾತ್ರೆಯು ಅದು ಸಹ ಕ್ಲೀನಾಗಿ ತೊಳೆದಿರಬೇಕು. ಈ ನೀರು ನಾವು ORS ಮಾಡುವ ನೀರು ಮೊದಲಿಗೆ ನೀವು ಬೇಯಿಸಿ ತಣ್ಣಗೆ ಮಾಡಿ ಮತ್ತೆ ಅದನ್ನು ಯೂಸ್ ಮಾಡ್ಬೋದು. ಸೊ 1 ಲೀಟರ್ ನೀರನ್ನು ಸಹ ಕ್ಲೀನಾಗಿ ನೀವು ಯೂಸ್ ಮಾಡಬೇಕು ORS ಮಾಡುವಾಗ. ORS ಮಾಡಿದ ನಂತರ ದಯವಿಟ್ಟು ಅದನ್ನು ಕ್ಲೀನ್ ಇದರಲ್ಲಿ ಮುಚ್ಚಿಟ್ಕೊಳ್ಳಿ. ಸೊ ನೀವು ಓಪನ್ನೇ ಬಿಟ್ಟರೆ ಇನ್ನು ಬೇರೆ ಹಾರಿ ಬಂದು ಅದು ನಷ್ಟ ಆಗೋದು ಬೇಡ. ಸೊ ಕ್ಲೀನಾಗಿ ನಮ್ಮದು ಸುತ್ತಮುತ್ತ ಪರಿಸರವೂ ಕ್ಲೀನ್ ಇರಬೇಕು. ಸಪೋಸ್ ಮಗುವಿಗೆ ಬೇದಿ ಆಯಿತು, ಬೇದಿ ಆದ ನಂತರ ತಂದೆ ತಾಯಿ ಆರ್ ಎನಿ ಕೇರ್ ಟೇಕರ್ ಅವರು ಕೈಯನ್ನು ಚೆನ್ನಾಗಿ ಕ್ಲೀನ್ ಮಾಡಿದ ನಂತರ ಕೈಯನ್ನು ಚೆನ್ನಾಗಿ ತೊಳಿಬೇಕು, ಕ್ಲೀನ್ ಮಾಡಬೇಕು. ಇವಾಗ ORS ಮತ್ತೆ ಸಾಮಾನ್ಯ ನೀರಿಗಿರುವಂತಹ ವ್ಯತ್ಯಾಸ ಏನು ಅಂತ. ಈಗ ಡಿಹೈಡ್ರೇಷನ್ ಆದಾಗ ORS ಅನ್ನು ಯಾಕೆ ಸೇವಿಸಬೇಕು, ಅಥವಾ ನೀರನ್ನು ಸೇವಿಸಿದ್ರೆ ಸಾಕಾಗುದಿಲ್ವಾ, ಸಾಕಷ್ಟು ನೀರನ್ನು ಸೇವಿಸಿದ್ರೆ ಆಗುದಿಲ್ವಾ ಅಂತ? ಅದೇ ನಾನು ಮೊದಲು ಹೇಳಿದ ಥರ, ನಾವು ಬರೀ ನೀರನ್ನು ತಗೊಂಡ್ರೆ ಅದರಲ್ಲಿ ಈ ಉಪ್ಪು ಅಂಶಗಳು ಇರೋದಿಲ್ಲ, ಬರೀ ಫ್ರೀ ವಾಟರ್ ಅಂತ ಹೇಳ್ತೇವೆ, ಫ್ರೀ ನೀರು ಮಾತ್ರ ಇರ್ತದೆ. ಸೊ ಅದರ ಒಟ್ಟಿಗೆ ನಾವು ಇವಾಗ ದೇಹದಿಂದ ಹೊರಗೆ ಹೋಗುವಾಗ ನಮ್ಮದು ನೀರು ಮಾತ್ರ ಅಲ್ಲ, ನೀರು ಒಟ್ಟಿಗೆ ಪೌಷ್ಟಿಕ ಅಂಶಗಳು ಸೋಡಿಯಮ್ ಸಹ ಹೊರಗೆ ಹೋಗ್ತದೆ. ಸೊ ORS ಒಂದು ಅದನ್ನು ರಿಪ್ಲೇಸ್ ಮರುಪೂರೈಕೆ ಮಾಡುವ ಸೊಲ್ಯೂಷನ್. ಸೊ ನೀರು ಒಟ್ಟಿಗೆ ನಾವು ORS ಅನ್ನು ಸಹ ತಗೊಳ್ಬೇಕಾಗ್ತದೆ. ಸೊ ಈ ORS ಅಲ್ಲಿ ಉಪ್ಪು ಮತ್ತು ಸಕ್ಕರೆಯ ಸಮತೋಲನ ಮಿಶ್ರಣ ಇರ್ತದೆ. ಸೊ ಉಪ್ಪಲ್ಲಿ ನಾನು ಹೇಳಿದಾಗೆ ಸೋಡಿಯಂ ಸಹ ಇರ್ತದೆ. ಸೊ ಈ ಸೋಡಿಯಮು ನಮ್ಮದು ಬಾಡಿಗೆ ತಾಕತ್ತು ಕೊಡುವಂಥದ್ದು, ನಮ್ಮದು ಬ್ರೈನಿಗೆ ಸಹ ಇಂಪಾರ್ಟೆಂಟ್ ಆಗಿರ್ತದೆ. ಈ ಸಕ್ಕರೆಯು ನಮ್ಮದು ಬ್ರೈನಿಗೆ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ನಾವು ಮರುಪೂರೈಕೆ ಮಾಡುವಾಗ ಬರೀ ನೀರು ಮಾತ್ರ ಅಲ್ಲ, ಸೊ ನಾವು ORS ಅಥವಾ ನಿಮ್ಮದು ಮನೆಯಲ್ಲಿ ನಾನು ಹೇಳಿದಾಗೆ ಗಂಜಿ ತೆಲಿ ಅಥವಾ ಫ್ರೆಶ್ ನಿಂಬೆಹಣ್ಣು ಜ್ಯೂಸ್ ಆರ್ ಫ್ರೆಶ್ ಫ್ರೂಟ್ ಜ್ಯೂಸ್, ಅದು ನೀವು ಉಪ್ಪು ಮಾತ್ರ ಹಾಕ್ಬೋದು.
ಸಕ್ಕರೆ ಬೇಡ, ಯಾಕಂದರೆ ಜಾಸ್ತಿ ಸಕ್ಕರೆ ಹಾಕಿದ್ರಲ್ಲಿ ಸಕ್ಕರೆ ಒಟ್ಟಿಗೆ ನೀರು ಸಹ ಎಳೆದು ಹೊರಗೆ ಹೋಗ್ತದೆ. ಸೊ ಇನ್ನೂ ಸಹ ನಮ್ಮದು ಅತಿಸಾರ ವರ್ಸ್ ಆಗ್ತದೆ, ಇನ್ನೂ ಸಹ ಅಪಾಯಕಾರಿ ಆಗ್ತದೆ. ಸೊ ಎಷ್ಟು ಉಪ್ಪು ಎಷ್ಟು ಸಕ್ಕರೆ ಬೇಕೋ ಅಷ್ಟರಲ್ಲಿ ನಾವು ORS ಅನ್ನು ತಗೊಳ್ಬೇಕಾಗ್ತದೆ. ಓಕೆ ಡಾಕ್ಟರ್, ಈಗ ಕೆಲವೊಂದು ಸಲ ಮಕ್ಕಳು ಏನು ಮಾಡ್ತಾರೆ, ಈ ORS ಅನ್ನು ಕುಡಿಲಿಕ್ಕೆ ಇಷ್ಟಪಡುವುದಿಲ್ಲ, ಆಗ ಏನು ಮಾಡಬೇಕು ಅಂತ ಮಕ್ಕಳಿಗೆ? ಅಂಥ ಮಕ್ಕಳಲ್ಲಿ ಈ ORS ತುಂಬ ಇಷ್ಟಪಡುವವರದ್ದು ಸಂಖ್ಯೆ ಜಾಸ್ತಿಯೇ. ಸೊ ORS ನಾವು ಸ್ವಲ್ಪ ಸ್ಮೆಲ್ ಬರುವ ಹಾಗೆ ಲಿಂಬೆಹಣ್ಣು ಒಂದು ಜ್ಯೂಸ್ ಹಾಕ್ಬೋದು. ಅವ್ರ ORS ಒಂದು ವೇಳೆ ಕುಡಿಲಿಕ್ಕೇ ಕೇಳೋದಿಲ್ಲ, ನಾನು ಹೇಳಿದಾಗೆ ಗಂಜಿ ತರಲಿಕ್ಕೆ ಸಹ ಕೊಡ್ಬೋದು. ಅದಕ್ಕೆ ಒಂದು ಚಿಟಿಕೆ ಉಪ್ಪು ಹಾಕಿ ಕೊಡ್ಬೋದು. ಮಜ್ಜಿಗೆ, ಮೊಸರು ಜಾಸ್ತಿ ಹುಳಿ ಇರುವಂಥದ್ದು ಕೊಡಬೇಡಿ, ಅಥವಾ ಜಾಸ್ತಿ ಕೋಳಿರುವಂಥದ್ದು ಕೊಡಬೇಡಿ. ತೆಳು ಮಾಡಿ ನೀರು ಹಾಕಿ ತೆಳು ಮಾಡಿ ಕೊಡಿ. ಅದರ ಒಟ್ಟಿಗೆ ನೀವು ಫ್ರೆಶ್ ಲಿಂಬೆಹಣ್ಣು ಜ್ಯೂಸ್, ಅದು ಸಕ್ಕರೆ ಮತ್ತು ಉಪ್ಪು, ಚಿಟಿಕೆ ಉಪ್ಪು, ಸಕ್ಕರೆ, ಸ್ವೀಟ್ ಆ್ಯಂಡ್ ಸಾಲ್ಟ್ ಮಿಕ್ಸ್ ಮಾಡಿ ಕೊಡಿ. ಜಾಸ್ತಿ ಆದಷ್ಟು ಲೈಟಾಗಿ ಇಟ್ಕೊಳ್ಳಿ, ಜಾಸ್ತಿ ಹುಳಿ ಅಥವಾ ಜಾಸ್ತಿ ಮಸಾಲೆ ಇರುವಂಥದ್ದು ಫುಡ್ಡೆಲ್ಲ ಕೊಡಬೇಡಿ. ಓಕೆ ಡಾಕ್ಟರ್, ಈ ORS ಅನ್ನು ತಯಾರಿಸಿದ ಮೇಲೆ ಎಷ್ಟು ಸಮಯದವರೆಗೆ ಅದನ್ನು ಯೂಸ್ ಮಾಡ್ಬೋದು ಅಂತ? ORS ಅನ್ನು ನೀವು ಇವಾಗ ಫ್ರೆಶ್ ರೀತಿಯಲ್ಲಿ ಮಾಡಿ ಅದನ್ನು ನೀವು 24 ಗಂಟೆ ಒಳಗೆ ಯೂಸ್ ಮಾಡಬೇಕು. ದಯವಿಟ್ಟು ಅದನ್ನು ಫ್ರಿಜ್ಜಲ್ಲಿ ಎಲ್ಲ ಇಡಬೇಡಿ. ಸೊ ಫ್ರೆಶ್ ಇರುವಂಥದ್ದು ORS ನೀವು ಫ್ರೆಶ್ ರೀತಿಯಲ್ಲಿ ಯೂಸ್ ಮಾಡಿ 24 ಗಂಟೆ ಒಳಗೆ ಯೂಸ್ ಮಾಡಿ. ಇವಾಗ ಮೆಡಿಕಲ್ ಸ್ಟೋರ್ಗಳಲ್ಲಿ ಅಥವಾ ಶಾಪ್ಗಳಲ್ಲೆಲ್ಲ ORS ಸಿಗುತ್ತಲ್ವಾ ಡಾಕ್ಟರ್, ಅದನ್ನು ಫ್ರಿಜ್ನಲ್ಲಿ ಇಟ್ಟಿರ್ತಾರಲ್ಲ, ಅದನ್ನು ಸೇವಿಸಿದ್ರೆ ಏನು ತೊಂದರೆ ಇಲ್ವಾ? ನೀವು ಆದಷ್ಟು ಈ ORS ನೀವೇ ಮಾಡಿ ಹುಡಿ ಸಿಗ್ತದೆ. ORS ಹುಡಿ ಒಂದು 4 ಗ್ರಾಮಿದ್ದು ಹುಡಿ ನೀವು 1 ಗ್ಲಾಸ್ ನೀರಲ್ಲಿ ಹಾಕಿ ಅದನ್ನು ಮಿಕ್ಸ್ ಮಾಡಿ ಕುಡಿಬೋದು. ಆರ್ ಎಲ್ಸ್ 21 ಗ್ರಾಮಿದ್ದು ಪ್ಯಾಕೆಟ್ ಸಿಗ್ತದೆ, ಅದು 1 ಲೀಟರ್ ನೀರಿಗೆ ಹಾಕಿ ಮಿಕ್ಸ್ ಮಾಡಿ ಕುಡಿಬೋದು. ಸೊ ಅಂಥ ORS ಯಾಕೆ ನಾವು 24 ಗಂಟೆ ಒಳಗೆ ಕುಡಿಬೇಕು ಅಂತ ಹೇಳ್ತೇವೆ, ಅದು ಫ್ರೆಶ್ಲಿ ಪ್ರಿಪೇರ್ಡ್ ಆಗಿರ್ತದೆ. ಫ್ರೆಶ್ಲಿ ಪ್ರಿಪೇರ್ಡ್ ಇರುವಂಥದ್ದು ತಗೊಂಡ್ರೆ ಅದು ಬೆಟರ್. ಸೊ ಫ್ರಿಜ್ಜಲ್ಲಿ ಇಡೋದು ಅಥವಾ ಅದನ್ನು ಕುದಿಸಿ ಮತ್ತೆ ನಾಳೆಗೆ ಯೂಸ್ ಮಾಡೋದು ಆ ಥರ ಎಲ್ಲ ಮಾಡಬೇಡಿ. ಓಕೆ ಡಾಕ್ಟರ್, ಈ ಮಕ್ಕಳಿಗೆ ಅಥವಾ ಯಾರಿಗಾದರೂ ಡೈರಿಯಾ ಆದಾಗ ಆಹಾರ ಕ್ರಮ ಹೇಗಿರಬೇಕು, ಯಾವ ರೀತಿಯ ಆಹಾರವನ್ನು ಸೇವಿಸಬೇಕು ಮತ್ತು ಯಾವ ರೀತಿಯ ಆಹಾರವನ್ನು ಅವಾಯ್ಡ್ ಮಾಡಬೇಕು ಅಂತ? ಮಕ್ಕಳಲ್ಲಿ ಅತಿಸಾರ ಆಗಬೇಕಾದ್ರೆ ನೀವು ಒಳ್ಳೆ ಲೈಟ್ ಇರುವ ಫುಡ್ಡೆಲ್ಲ ಕೊಡಿ. ನೀವು ಜಾಸ್ತಿ ಉಪ್ಪು ಅವ್ರ ಚಿಪ್ಸ್, ಬಿಸ್ಕೆಟ್, ಬೇಕ್ರಿ ಐಟಮ್ ಎಲ್ಲ ಅವಾಯ್ಡ್ ಮಾಡಿ. ತುಂಬ ಜನರು ಬ್ರೆಡ್ ಆ ಥರ ಎಲ್ಲ ಕೊಡ್ತಾರೆ, ಅದು ಸಹ ಅವಾಯ್ಡ್ ಮಾಡಿ. ಸೊ ಆದಷ್ಟು ಈ ನಾನು ಹೇಳಿದಾಗೆ ಗಂಜಿ ನೀರು ಅವ್ರ ಮಜ್ಜಿಗೆ, ಮೊಸರು ತೆಳು ಮಾಡಿ ಕೊಡಿ. ಅದಕ್ಕೆ ಒಂದು ಚಿಟಿಕೆ ಉಪ್ಪು ಆ ಥರ ಹಾಕಿ ಕೊಡಿ. ಬೆಸ್ಟ್ ಇರುವುದು ಫುಡ್ ಗಂಜಿ ನೀರು ಆ ಥರ ಎಲ್ಲ ಕೊಡುವಂಥದ್ದು ಫುಡ್. ಇದು ಬಿಟ್ಟು ನೀವು ಒಂದು ವೇಳೆ ನಿಮಗೆ ಫ್ರೆಶ್ ಫ್ರೂಟ್ ಜ್ಯೂಸ್ ನೀವೇ ಮನೆಯಲ್ಲಿ ಕೈಯಲ್ಲಿ ಯೂಸ್ ಮಾಡಿ ಇರುವ ಫ್ರೂಟ್ ಜ್ಯೂಸ್ ನೀವೇ ಮಾಡಿದ್ದು ಸ್ವಲ್ಪ ಉಪ್ಪು ಹಾಕಿ ಕೊಡಿ. ಆಲ್ರೆಡಿ ಅದರಲ್ಲಿ ಸಕ್ಕರೆ ಇರ್ತದೆ, ಸೊ ಸ್ವಲ್ಪ ಉಪ್ಪು ಹಾಕಿ ಕೊಡ್ಬೋದು. ಬೇರೆ ಯಾವುದು ಫುಡ್ಡನ್ನೇ ಅವಾಯ್ಡ್ ಮಾಡಬೇಕು, ನಾನು ಹೇಳಿದಾಗೆ ಬೇಕ್ರಿ ಫುಡ್ ಅವಾಯ್ಡ್ ಮಾಡಿ. ಜಾಸ್ತಿ ಸ್ವೀಟ್ ಆರ್ ಜಾಸ್ತಿ ಉಪ್ಪು ಇರುವಂಥ ಫುಡ್ಡನ್ನು ಅವಾಯ್ಡ್ ಮಾಡಿ. ಜಾಸ್ತಿ ಮಸಾಲೆ ಅಥವಾ ಜಾಸ್ತಿ ಎಣ್ಣೆ ಇರುವ ಫ್ರೈಡ್ ಐಟಮ್ಸ್ ಎಲ್ಲ ಅವಾಯ್ಡ್ ಮಾಡಿ. ಸೊ ಲೈಟಾಗಿ ಇರುವಂಥದ್ದು ಫುಡ್ಡೆಲ್ಲ ಕೊಡಬೇಕು. ಓಕೆ ಡಾಕ್ಟರ್, ಈಗ ಡೈರಿಯಾದ ಸೋಂಕು ತಗುಲದ ಹಾಗೆ ಯಾವುದಾದ್ರೂ ವ್ಯಾಕ್ಸಿನ್ಗಳು ಇದೆಯಾ? ಅದನ್ನು ಯಾವ ಟೈಮಲ್ಲಿ ತಗೊಳ್ಬೇಕು ಅಂತ? ಡೈರಿಯಾ ಆಗುವಾಗ, ಅತಿಸಾರ ಆಗುವಾಗ ನಾವು ಎಲ್ಲ ವ್ಯಾಕ್ಸಿನ್ ತಗೊಳ್ಳೋದು ಉತ್ತಮ, ಆಯಿತಾ? ಅದು ಡೈರಿಯಾಗೇನೆ ಡೈರೆಕ್ಟ್ ಆಗಬೇಕಂತಲ್ಲ. ಯಾವುದು ಸಹ ಲಸಿಕೆ
ಗೌರ್ಮೆಂಟಿಂದ ಬರೋದು ಮಕ್ಕಳಿಗೆ ಜನ್ಮದಿಂದ ಸ್ಟಾರ್ಟ್ ಮಾಡಿದ್ದು ಲಸಿಕೆ ಎಲ್ಲ ಇಂಪಾರ್ಟೆಂಟೇ. ಸೊ ಡೈರಿಯಾಗೆ ಮೇನ್ಲಿ ಇರುವಂಥದ್ದು ರೋಟಾವೈರಸ್ ವ್ಯಾಕ್ಸಿನ್. ಸೊ ಅದು ಒಂದು ಥರದ ವೈರಾಣು. ಸೊ 70% ಜಾಸ್ತಿ ಈ ಅತಿಸಾರ ಉಂಟಾಗೋದು ರೋಟಾವೈರಸ್ಸಿಂದ. ಸೊ ಈ ರೋಟಾವೈರಸ್ ವ್ಯಾಕ್ಸಿನ್ 2004ರಿಂದ ಆರಂಭವಾಗಿದೆ. ಸೊ ಇದನ್ನು ನಾವು ಕೊಡೋದು 1.5, 2.5, 3.5 ತಿಂಗಳಲ್ಲಿ ಮಕ್ಕಳು ಚಿಕ್ಕ ಇರಬೇಕಾದ್ರೆ 6 ವಾರ, 10 ವಾರ, 14 ವಾರ ಆ ಟೈಮಲ್ಲಿ ಮಕ್ಕಳಿಗೆ ನಾವು ಕೊಡ್ತೇವೆ. ಒಂದು ವೇಳೆ ಮಿಸ್ ಮಾಡಿದರೆ ಆದಷ್ಟು ನೀವು 8 ತಿಂಗಳ ಮೊದಲು ತಗೊಂಡ್ರೆ ಉತ್ತಮ. ನೆಕ್ಸ್ಟ್ ನಾವು ಈ ಅತಿಸಾರ ಜಾಸ್ತಿ ಆಗದ ಹಾಗೆ ನೋಡ್ಕೊಳ್ಬೇಕಂದ್ರೆ ನಾವು ಮೀಸಲ್ಸ್ ವ್ಯಾಕ್ಸಿನ್ ತಗೊಳ್ಬೇಕು. ಈ ಮೀಸಲ್ಸ್ ಕಾಯಿಲೆ ಆದರೆ ಅತಿಸಾರ ಅದರದ್ದು ಒಂದು ಕಾಂಪ್ಲಿಕೇಶನ್ ಆಗಿರ್ತದೆ. ಸೊ ಈ ಮೀಸಲ್ಸನ್ನು ನಾವು ಪ್ರಿವೆಂಟ್ ಮಾಡಬೇಕು. ಸೊ ಮೀಸಲ್ಸ್ ಇವಾಗ MR ವ್ಯಾಕ್ಸಿನ್ ಆಗಿ ಕೊಡ್ತೇವೆ. ಸೊ 9 ಮಂತ್ಸ್ 9 ತಿಂಗಳು ಮತ್ತು 1.5 ವರ್ಷದ ಮಕ್ಕಳಿಗೆ ನಾವು ಕೊಡ್ತೇವೆ. ಸೊ MR ವ್ಯಾಕ್ಸಿನ್ ಗೌರ್ಮೆಂಟಿಂದ, MMR ನಾವು ಪ್ರೈವೇಟಲ್ಲಿ ತಗೊಳ್ಳೋದಾದರೆ ಅದು ಸಹ ಇದೆ. ಇನ್ನೊಂದು ಮಕ್ಕಳು ಅಪೌಷ್ಟಿಕತೆಯಿಂದ ಮಾಲ್ನರಿಶ್ಡ್ ಚಿಲ್ಡ್ರನ್ನಲ್ಲಿ ನಾವು ವಿಟಮಿನ್ A ಸಿರಪ್ಪನ್ನು ಕೊಡ್ತೇವೆ. ಸೊ ವಿಟಮಿನ್ A ಸಿರಪ್ ಈ 9 ತಿಂಗಳು ಮಕ್ಕಳಲ್ಲಿ ಕೊಡ್ತೇವೆ. 9 ತಿಂಗಳಿಂದ ಪ್ರತಿ 6 ತಿಂಗಳಿಗೆ ಒಮ್ಮೆ 5 ವರ್ಷ ತನಕ ನಾವು ಅದನ್ನು ಕೊಡ್ತೇವೆ. ಸೊ ಅತಿಸಾರನ್ನು ಪ್ರಿವೆಂಟ್ ಮಾಡಲಿಕ್ಕೆ ಈ ಎಲ್ಲ ವ್ಯಾಕ್ಸಿನ್ ಸಹ ಕೊಡ್ತೇವೆ. ಇದರ ಒಟ್ಟಿಗೆ ನಾವು ಜಿಂಕನ್ನು ಸಹ ಕೊಡ್ತೇವೆ. ಜಿಂಕ್ 6 ನಾನು ಹೇಳಿದಾಗೆ ಈ ಅತಿಸಾರ ಪ್ರಾಬ್ಲಮ್ ಉಂಟಾಗೋದು 6 ತಿಂಗಳಿಂದ 5 ವರ್ಷದ ಮಕ್ಕಳಿಗೆ. ಸೊ ಲೆಸ್ ದೆನ್ 6 ತಿಂಗಳು ಮಕ್ಕಳಿಗೆ ತಾಯಿಯ ಎದೆ ಹಾಲು ಮಾತ್ರ ಸಾಕು. ಇಮಿಡಿಯೇಟ್ಲಿ ನೀವು ವೈದ್ಯರ ಹತ್ರ ಅಥವಾ ಆಸ್ಪತ್ರೆಗೆ ಸಹ ಒಮ್ಮೆ ಕರ್ಕೊಂಡು ಹೋಗಿ. ಸೊ 6 ತಿಂಗಳದ್ದು ನಂತರ 6 ತಿಂಗಳಿಂದ 5 ವರ್ಷದ ಮಕ್ಕಳಿಗೆ ನಾವು ಜಿಂಕನ್ನು 20 mg 20 mg 14 ಡೇಸ್ 2 ವಾರ ತನಕ ನಾವು ಕೊಡ್ತೇವೆ. ದಿನಕ್ಕೆ ಒಮ್ಮೆ ಅದನ್ನು ತಗೊಳ್ಬೇಕು, 14 ದಿನಕ್ಕೆ. ಸೊ ನಾವು ಜಿಂಕ್ ಅನ್ನು ಮಗುವಿದ್ದು ಅತಿಸಾರ ಕಮ್ಮಿ ಆಯಿತು ನಾವು ಸ್ಟಾಪ್ ಮಾಡ್ತೇವೆ ಆ ಥರ ಎಲ್ಲ ಮಾಡಬೇಡಿ. ನಾವು 2 ವಾರ ಕಂಟಿನ್ಯೂ ಮಾಡಿ ಕೊಡಿ. ಓಕೆ ಡಾಕ್ಟರ್, ಇವಾಗ ಡೈರಿ ಆದಾಗ ಅಥವಾ ಏನಾದ್ರು ಸಮಸ್ಯೆ ಬಂದಾಗ ಕೆಲವರು ಆಂಟಿಬಯೋಟಿಕ್ಸ್ ಅನ್ನು ತಗೊಳ್ತಾರೆ. ಇದು ತಗೊಳ್ಳೋದು ಸೂಕ್ತನ, ಏನು ಪ್ರಾಬ್ಲಮ್ ಇಲ್ವಾ ಅಂತ? ಇವಾಗ ಅತಿಸಾರ ಆಗುವಾಗ ಅದು ಡೈರಿಯಾ ಆಗಿದ್ದು ವೈರಸ್ಸಿಂದವ ಬ್ಯಾಕ್ಟೀರಿಯಿಂದವ ಗೊತ್ತಾಗಲಿಕ್ಕೆ ಫಸ್ಟ್ ನಾವು ಸ್ಟೂಲ್ ತಪಾಸಣೆ ಮಾಡ್ತೇವೆ, ಮಲ ತಪಾಸಣೆ ಮಾಡ್ತೇವೆ. ಸೊ ಇದು ಸ್ಟೂಲ್ ಕಲ್ಚರ್ ಕಳಿಸಿ ಮತ್ತೆ ನಾವು ಆ್ಯಂಟಿಬಯೋಟಿಕ್ ಸ್ಟಾರ್ಟ್ ಮಾಡ್ತೇವೆ. ಇಲ್ಲದಿದ್ದರೆ ಆ್ಯಂಟಿಬಯೋಟಿಕ್ ಇದ್ದು ರೋಲ್ ಇಲ್ಲ. ಸೊ ಮರುಪೂರೈಕೆ ನಾನು ORS ಹೇಗೆ ಹೇಳೋದು, ORS ನೀರಿಗೆ ಹಾಕಿ ಓರಲ್ ರಿಹೈಡ್ರೇಷನ್ ಸಾಲ್ಟ್ ಸೊಲ್ಯೂಷನನ್ನು ಕೊಡ್ತೇವೆ. ಆ್ಯಂಟಿಬಯೋಟಿಕ್ ಯಾವಾಗ ಒಂದು ವೇಳೆ ನಾವು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿದೆ ಅಂತ ಯೋಚಿಸಿ ಆವಾಗ ನಾವು ಸ್ಟೂಲ್ ರೂಟೀನ್ ಸ್ಟೂಲ್ ಕಲ್ಚರ್ ಕಳಿಸಿ ಮತ್ತೆ ನಾವು ಸ್ಟಾರ್ಟ್ ಮಾಡ್ತೇವೆ. ಈ ಕೆಲವೊಂದು ಮಕ್ಕಳಲ್ಲಿ ಆಲ್ರೆಡಿ ಮಾಲ್ನರಿಶ್ಡ್ ಆಗಿರ್ತಾರೆ, ವೆಯ್ಟ್ ಕಮ್ಮಿ ಅಥವಾ ಬೇರೆ ಬೇರೆ ತೊಂದರೆಗಳು ಇರ್ತವೆ. ಸೊ ಅಂಥ ಮಕ್ಕಳಲ್ಲಿ ಆಲ್ರೆಡಿ ಅವರಲ್ಲಿ ಶಕ್ತಿ ಇರುವುದಿಲ್ಲ, ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗಿದ್ದರೆ. ಸೊ ಅಂಥವರಲ್ಲಿ ನಾವು ಫಸ್ಟ್ ಟೆಸ್ಟ್ ಎಲ್ಲ ಕಳಿಸಿ ಮತ್ತೆ ನಾವು ಆ್ಯಂಟಿಬಯೋಟಿಕನ್ನು ಸ್ಟಾರ್ಟ್ ಮಾಡ್ತೇವೆ. ಸೊ ಬ್ಯಾಕ್ಟೀರಿಯಲ್ ಸ್ಟೂಲ್ ಅಥವಾ ವೈರಲ್ ಸ್ಟೂಲ್ ಗೊತ್ತಾಗೋದು ಹೇಗೆ ಅಂದರೆ, ಈ ವೈರಲ್ ಸ್ಟೂಲ್ ಬ್ಯಾಕ್ಟೀರಿಯಲ್ ಸ್ಟೂಲ್ ಎರಡರಲ್ಲಿ ಸಹ ಜ್ವರ ಇರ್ತದೆ. ಮಕ್ಕಳಲ್ಲಿ ತುಂಬ ಮಲಭೇದಿ ನೀರಾಗಿ ಹೋಗ್ತದೆ, ಸ್ವಲ್ಪ ಹೋಗ್ತದೆ. ಮಕ್ಕಳಲ್ಲಿ ತಾಕತ್ತಿರುವುದಿಲ್ಲ. ಬಟ್ ವೈರಲಲ್ಲಿ ಒಂದು 7 ದಿನ ಒಳಗೆ ಸರಿ ಆಗ್ತದೆ. ಈ ಬ್ಯಾಕ್ಟೀರಿಯಲ್ ಸ್ಟೂಲಲ್ಲಿ
ಜಾಸ್ತಿ ಮಕ್ಕಳು ಡಲ್ ಆಗಿರ್ತಾರೆ, ತಾಕತ್ತಿರೋದಿಲ್ಲ, ಶಕ್ತಿ ಇರೋದಿಲ್ಲ, ಅವರು ತುಂಬಾ ಬೇಗ ಇದಕ್ಕೆ ಬಲಿಯಾಗ್ತಾರೆ. ಓಕೆ ಡಾಕ್ಟರ್, ಹಾಗಾದರೆ ಈ ಡೈರಿ ಅನ್ನುವಂಥದ್ದು ಮಳೆಗಾಲದಲ್ಲಿ ಹೆಚ್ಚಾಗಿ ನಾವು ಕೇಳ್ತೇವೆ. ಮಳೆಗಾಲದಲ್ಲಿ ಡೈರಿ ಹೆಚ್ಚಾಗಲಿಕ್ಕೆ ಕಾರಣ ಏನು ಅಂತ? ಮಳೆಗಾಲದಲ್ಲಿ ಡೈರಿಯಾ ಮಾತ್ರ ಅಲ್ಲ, ಬೇರೆ ಎಲ್ಲ ಕಾಲದಲ್ಲಿ ಸಹ ಡೈರಿಯಾ ಆಗುವ ಚಾನ್ಸಸ್ ಜಾಸ್ತಿ. ಮಳೆಗಾಲದಲ್ಲಿ ಒಂದು ನಾವು ನೀರು ಕುಡಿಯೋದು ಸಹ ಕಮ್ಮಿ ಆಗ್ತದೆ. ನೀರು ನಾವು ಜಾಸ್ತಿ ಬಾಯ್ಲ್ ಮಾಡಿ ಕುಡಿದ್ರೆ ಒಳ್ಳೆಯದು, ಕುದಿಸಿ ಕುಡಿದ್ರೆ ಒಳ್ಳೆಯದು. ಸೊ ನೀರು ನಾವು ಯೂಸ್ ಮಾಡುವ ಮೊದಲು ಕೈ ಕ್ಲೀನಾಗಿ ಇರಬೇಕು. ಮೋಸ್ಟ್ ಆಫ್ ದ ಟೈಮ್ಸ್ ನಾವು ನೀರು ಸುಮ್ಮನೆ ಕುಡಿತೇವೆ, ಆ ಥರ ಎಲ್ಲ ಮಾಡಬಾರ್ದು. ಕೈ ಕ್ಲೀನಾಗಿ ತೊಳೆದು, ಸಾಬೂನಲ್ಲಿ ತೊಳೆದು ಸ್ವಚ್ಛ ಇಟ್ಟು ಮತ್ತೆ ನೀರನ್ನು ಕುಡಿಬೇಕು. ನೀರು ಪ್ರತಿ 2 ಗಂಟೆಗೊಮ್ಮೆ 1 ಗ್ಲಾಸ್ ಅಟ್ಲೀಸ್ಟ್ ನೀರು ಕುಡಿತಾ ಇರಬೇಕು. 1ರಿಂದ 2 ಗ್ಲಾಸ್. 1ರಿಂದ 2 ಲೀಟರ್ ಮಕ್ಕಳು ಹೆದರ್ತಾರೆ. 1ರಿಂದ 2 ಗ್ಲಾಸ್ ಅಂತ ಹೇಳಿದ್ರೆ ಅವರು ಕೇಳ್ತಾರೆ. ಹೌದು ಹೌದು ಡಾಕ್ಟರ್, ಈಗ ಡೈರಿಯಾ ಮತ್ತೆ ಡಿಸೆಂಟ್ರಿ ನಡುವಿನ ವ್ಯತ್ಯಾಸ ಏನು ಡಿಫ್ರೆನ್ಸ್ ಅಂತ? ಡೈರಿಯಾ ಅಂದರೆ ಬರೀ ಮೋಷನ್ ಅಥವಾ ಇದು ನೀರಾಗಿ ಮಲ ಹೋಗೋದಕ್ಕೆ ನಾವು ಡೈರಿಯಾ ಅಂತ ಹೇಳ್ತೇವೆ. ಡಿಸೆಂಟ್ರಿಯಲ್ಲಿ ಮಲ ಒಟ್ಟಿಗೆ, ಈ ನೀರಿನ ಅಂಶ ಡೈರಿಯಾ ಒಟ್ಟಿಗೆ ರಕ್ತ ಸಮೇತ ಹೊರಗೆ ಹೋಗ್ತದೆ. ಸೊ ಇಂಥ ಮಕ್ಕಳಲ್ಲಿ ಅದೇ ಈ ನಮ್ಮದು ರಕ್ತ ಎಲ್ಲ ಕಮ್ಮಿ ಆಗೋದು ಜಾಸ್ತಿ. ಸೊ ಫುಡ್ ಅಂಥವರಿಗೆ ಫುಡ್ ನಾವು ಲೈಟಾಗಿ ಕೊಡೋದು ಬೆಟರ್. ಪ್ಲಸ್ ಆದಷ್ಟು ಬೇಗ ನಾವು ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು ಬೆಟರ್. ಓಕೆ ಡಾಕ್ಟರ್, ಈಗ ಡೈರಿಯಾ ಆದಾಗ ನಿಮ್ಮ ಹತ್ರ ಒಂದು ಪೇಷಂಟ್ ಬಂದರೆ ಯಾವೆಲ್ಲ ಟೆಸ್ಟ್ಗಳನ್ನು ನೀವು ಮೊದಲನೇದಾಗಿ ಮಾಡ್ತೀರಿ ಅಂತ? ಮಕ್ಕಳಲ್ಲಿ ಫಸ್ಟ್ ನಾನು ಇದು ಕೇಳ್ತೇನೆ, ಎಷ್ಟು ಸರ್ತಿ ಆಗ್ತದೆ, ಎಷ್ಟು ನೀರಿನಂಶ ಹೋಗ್ತದೆ, ಆ ಕನ್ಸಿಸ್ಟೆನ್ಸಿ ಅಂತ ಫಸ್ಟ್ ಕೇಳಿ, ಮತ್ತು ನಾನು ಒಂದು ವೇಳೆ ನೀರಾಗಿ ಹೋಗಿದ್ರೆ ಐ ಸೆಂಡ್ ದೆಮ್ ಫಾರ್ ಸ್ಟೂಲ್ ರೂಟೀನ್ ಆ್ಯಂಡ್ ಸ್ಟೂಲ್ ಕಲ್ಚರ್. ಅಂದರೆ ಸ್ಟೂಲ್ ರೂಟೀನ್ ಈ ಮಲದ್ದು ಏನೆಲ್ಲ ಪರೀಕ್ಷೆ ಬೇಕು, ಏನೆಲ್ಲ ವಿಸರ್ಜನೆ ಮಾಡಿ ಹೇಳ್ತಾರೆ. ಸ್ಟೂಲ್ ಕಲ್ಚರ್ ಯಾಕೆ ಬೇಕಂದರೆ ಅದರಲ್ಲಿ ಕ್ರಿಮಿ ಯಾವ ಥರದ್ದು ಇದೆ ಅದು ಪತ್ತೆ ಹಿಡಿಲಿಕ್ಕೆ ಅದನ್ನು ಟೆಸ್ಟಿಗೆ ಕಳಿಸಿ, ಒಂದು ವೇಳೆ ಮಗು ಆಲ್ರೆಡಿ ತುಂಬ ಡಲ್ ಇದೆ, ಸಿಕ್ಕಿದೆ, ಒಂದು ಆ್ಯಂಟಿಬಯೋಟಿಕ್ ಸ್ಟಾರ್ಟ್ ಮಾಡ್ತೇವೆ. ಓಕೆ, ಈಗ ಡೈರಿಯಾ ಎಷ್ಟು ದಿನ ಮುಂದುವರೆದ್ರೆ ನಾವು ವೈದ್ಯರನ್ನು ಸಂಪರ್ಕಿಸಲೇಬೇಕು ಅಥವಾ ಅದು ಸೀರಿಯಸ್ ಪ್ರಾಬ್ಲಮ್ ಆಗಿದೆ ಅಂತ ಅರ್ಥ ಅಂತ? ಇದು ಡೈರಿಯಾ ಫಸ್ಟ್ ಆಫ್ ಆಲ್ ಸ್ಟಾರ್ಟ್ ಮಾಡುವಾಗಲೇ ನಾವು ವೈದ್ಯರ ಹತ್ರ ಹೋಗೋದು ಬೆಟರ್. ಸೊ ಅದೇ ನಾನು ಹೇಳಿದಾಗೆ ವಿ ಡೋಂಟ್ ಹ್ಯಾವ್ ಟು ಪುಷ್ ದಮ್ ಟು ಡಿಹೈಡ್ರೇಷನ್. ನಿರ್ಜಲತೆಗೆ ಹೋಗುವ ತನಕ ಕಾಯಬೇಕಂತ ಏನಿಲ್ಲ. ಸೊ ಇಂಥ ಮಕ್ಕಳಲ್ಲಿ ನಾವು ಆದಷ್ಟು ಬೇಗನೆ ಒಮ್ಮೆ ಹೋಗಿ ತೋರಿಸಿದ್ರೆ ಬೆಟರ್. ಸೊ ಆದರೂ ಸಹ ಮಕ್ಕಳಿಗೆ 1 ವಾರ ಆದ ನಂತರ 5ರಿಂದ 1 ವಾರ ತನಕ ಸಹ ಕಮ್ಮಿ ಆಗ್ತಾ ಇಲ್ಲ, ಕೂಡಲೇ ನೀವು ಆಸ್ಪತ್ರೆ ಅಥವಾ ವೈದ್ಯರ ಹತ್ರ ಕರ್ಕೊಂಡು ಹೋಗೋದು ಬೆಟರ್. ಓಕೆ, ಯಾವ ಲಕ್ಷಣಗಳು ಸೀರಿಯಸ್ ಪ್ರಾಬ್ಲಮ್ಸ್ ಅಂತ ನಾವು ಅದನ್ನು ಫೈಂಡ್ ಮಾಡ್ಬೋದು ಅಂತ? ಯಾವ ಲಕ್ಷಣಗಳಿಂದ? ಅದೇ ನಾನು ಹೇಳಿದಾಗೆ ಮಕ್ಕಳು ಒಂದೇ ತುಂಬ ಆಲಸ್ಯದಿಂದ ಇದ್ದರೆ, ನೀರು ಕುಡಿಲಿಕ್ಕೆ ಶಕ್ತಿ ಇಲ್ಲ, ಅಥವಾ ತುಂಬ ಡಲ್ಲಾಗಿದ್ದಾರೆ, ಅವರಿಂದ ಕಣ್ಣಿನ ನೀರು ಅದೆಲ್ಲ ಕಮ್ಮಿ ಆಗ್ತಾ ಇದೆ, ಅಥವಾ ತುಟಿಯೆಲ್ಲ ಡ್ರೈ ಆಗ್ತದೆ, ಸ್ಕಿನ್ ಪಿನ್ ಸ್ಟ್ರೆಸ್ ನಾನು ಹೇಳಿದ್ದು ಮೆಲ್ಲಾಗಿ ಹೋಗ್ತದೆ, ಮಕ್ಕಳಿಗೆ ನೀರು ಕುಡಿಯುವುದು ಶಕ್ತಿ ಸಹ ಇಲ್ಲ, ತುಂಬ ಡಲ್ ಕಾಣ್ತಾ ಇದ್ದಾರೆ, ನೀರೇ ಕುಡಿಲಿಕ್ಕೆ ಆಗದೆ ಇದ್ದಲ್ಲಿ ನೀವು ಕೂಡಲೇ ಕರ್ಕೊಂಡು ಹೋಗೋದು ಉತ್ತಮ. ಎಸ್ ಡಾಕ್ಟರ್, ಇವಾಗ ಕಾರ್ಯಕ್ರಮದ ಕೊನೆಯದಾಗಿ ಡಾಕ್ಟರ್, ಡೈರಿಯಾ ಅಥವಾ ಡಿಹೈಡ್ರೇಷನ್ ಆದಾಗ ಏನು ಮಾಡಬೇಕು ಅದರ ಬಗ್ಗೆ ನೀವು ಸಾರ್ವಜನಿಕರಿಗೆ ಕಿವಿ ಮಾತನ್ನು ಕೊಡೋದಾದರೆ, ಅಥವಾ ORSನ ಬಳಕೆಯ ಬಗ್ಗೆ? ಮೊದಲನೇದಾಗಿ ನಾನು ಹೇಳೋದಾದರೆ, ನಿಮ್ಮ ಪರಿಸರ ಕ್ಲೀನಾಗಿ ಇಡಿ, ನಿಮ್ಮದು ಕೈಯನ್ನು ಕ್ಲೀನಾಗಿ ಇಡಿ. ನಾವು 3 C's ಅಂತ ಹೇಳಿ, ಕ್ಲೀನ್ ಹ್ಯಾಂಡ್ಸ್, ಕ್ಲೀನ್ ಯೂಟೆನ್ಸಿಲ್, ಕ್ಲೀನ್ ಎನ್ವೈರ್ನ್ಮೆಂಟ್. ನಮ್ಮದು ಕೈ
ನಮ್ಮದು ಪಾತ್ರೆ, ನಮ್ಮದು ಸುತ್ತಮುತ್ತ ಪರಿಸರ ಅದು ಕ್ಲೀನಾಗಿ ಇರಬೇಕು. ಈ ಮಕ್ಕಳಿಗೆ ಅತಿಸಾರ ಆಗುವಾಗ ನಾವು ಅದೇ ಇದೆ ಅಂತ ನೀವು ವೇಟ್ ಮಾಡಬೇಡಿ. ಇದ್ದದ್ದು ಮನೆಯಲ್ಲಿ ಗಂಜಿ ತೆಲಿ ಇದ್ದರೆ ಗಂಜಿ ತೆಲಿ ಸಹ ಕೊಡ್ಬೋದು. ಏನು ಇದ್ದೇ ಜಾಸ್ತಿ ಹುಳಿ ಅಥವಾ ಜಾಸ್ತಿ ಸ್ವೀಟ್, ಜಾಸ್ತಿ ಉಪ್ಪು ಆ ಥರ ಫುಡ್ಡನ್ನು ಅವಾಯ್ಡ್ ಮಾಡಿ, ಜಾಸ್ತಿ ಕಲರ್ ಇರುವ ಫುಡ್ಡನ್ನು ಅವಾಯ್ಡ್ ಮಾಡಿ, ಇದ್ದದ್ದು ಪದಾರ್ಥವನ್ನು ಒಳ್ಳೆ ಬೇಯಿಸಿ ಅದನ್ನು ಕೊಡಿ. ಆಹಾರವನ್ನು ಲೈಟಾಗಿ ಇರುವ ಫುಡ್ಡನ್ನೆಲ್ಲ ಕೊಡಿ. ಎಸ್ ಡಾಕ್ಟರ್, ಇಷ್ಟೊತ್ತು ನಮ್ಮ ಜೊತೆಗಿದ್ದು ಡೈರಿಯಾ ಅಥವಾ ಅತಿಸಾರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ರೆ ನಿಮಗೆ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಸಾಕಷ್ಟು ಮಾಹಿತಿಯನ್ನು ಪಡ್ಕೊಂಡ್ರಿ ಅಂತ ಅಂದ್ಕೊಳ್ತೇವೆ. ಡಾಕ್ಟರ್ ಡೀಟೇಲ್ ಆಗಿ ಹೇಳಿದರು ORS ಅನ್ನು ಮನೆಯಲ್ಲಿ ಹೇಗೆ ತಯಾರಿಸ್ಬೋದು ಅನ್ನುವಂಥದ್ದು. ಮುಖ್ಯವಾಗಿ ORS ಅನ್ನು ತಯಾರಿಸಿ 24 ಗಂಟೆಯೊಳಗೆ ಅದನ್ನು ಸೇವಿಸಿ. ದಯವಿಟ್ಟು ಅದನ್ನು ಫ್ರಿಜ್ಜಲ್ಲಿಟ್ಟು ಸೇವನೆ ಮಾಡಬೇಡಿ. ಮತ್ತು ಡೈರಿಯಾದ ಲಕ್ಷಣಗಳು ಏನಾದರೂ ಕಂಡು ಬಂದರೆ ಅದನ್ನು ನೆಗ್ಲೆಕ್ಟ್ ಮಾಡುವ ಬದಲು ಖಂಡಿತವಾಗಿ ನೀವು ದಯವಿಟ್ಟು ವೈದ್ಯರನ್ನು ಸಂಪರ್ಕಿಸಿ, ಅವರಿಂದ ಚಿಕಿತ್ಸೆಯನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಾರ ಇನ್ನೊಂದು ವಿಚಾರದ ಜೊತೆ ಬರ್ತೀವಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜಿ ವರ್ಲ್ಡ್ 24x7.